ಡೆಬ್ಯೂ ಮಾಡ್ತಾ ಇದ್ದೀರಾ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹಾಗೆ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಇವಾಗ ಚಾರುವಿಂದ ಹೊರಗೆ ಬಂದು ಈ ಪಾತ್ರಕ್ಕೆ ನಾನು ಲಗ್ಗೆ ಇಡಬೇಕು ಅಂದರೆ ಅದು ತುಂಬ ಪ್ರಿಪ್ರೇಷನ್ಸ್ ಇತ್ತು. ನಮ್ಮನ್ನ ಒಸ್ಕಾಕಕ್ಕೆ ನಾವೇನು ಮಳೆ ಹುಟ್ಟಿರೋ ಹುಳುಗಳಲ್ಲ ಸಾಮೇ. ಬಟ್ ಸಿನಿಮಾದಲ್ಲಿ ಟೋಟಲಿ ಡಿಫ್ರೆಂಟ್, ಫುಲ್ ಹಳ್ಳಿ ಹುಡುಗಿ. ನನ್ನ ಭಾಷೆ ಆಗಿರಲಿ, ನನ್ನ ಉಡುಪಾಗಿರಲಿ ಎಲ್ಲನೂ ಹಳ್ಳಿ ಹುಡುಗಿ. ಏಯ್ ಸುಮ್ಕಿರಮಿ, ನಾಯಿ ಕಾಕೆ ಊರೊಳಗೆ ನಾಯಿ ತರ ಕಿತ್ತಾಡ್ತಾವ್ರೆ. ಇದು ನಮ್ ಜನ ಕೊಟ್ಟರ ಪಟ್ಟ, ಬಿಡೋ ಮಾತೇ ಇಲ್ಲ. ಬಾ. ಇಲ್ಲಿ ಬಂದಾಗ ಸ್ವಲ್ಪ ಕಾನ್ಷಿಯಸ್ ಅದು, ಯಾಕಂದರೆ ಹೊಸ ಟೀಮ್, ನಾನು ಮಾತಾಡಿದ್ರೆ ಏನು ಅಂದ್ಕೊಳ್ತಾರೋ ಆ ಥರ. ಬಟ್ ಮನು ಅವರು ತುಂಬ ತಮಾಷೆ ಮಾಡಿಕೊಂಡು ತುಂಬ ಜಾಯ್ಫುಲ್ಲಾಗಿ ಇಟ್ಟಿದ್ರು ಎನ್ವೈರ್ಮೆಂಟ್ನ. ಯಾ ದೇವ್ರು ಬಂದ್ರು ನಿಮ್ಮನ್ನ ಕಾಪಾಡಕ್ಕಾಗಲ್ಲ ಸಾಮೇ. ನಾನು ಹುಟ್ಟೂರೆಲ್ಲ ನನ್ನ ಕೊಡಗುನೆ. ಸೊ ಅಲ್ಲಿ ಪ್ರತಿಯೊಂದು ಮನೆಗೂ ಒಂದೊಂದು ಹೆಸರಿರುತ್ತೆ. ಒಂದು ಫ್ಯಾಮಿಲಿ ಅಂತ ಬಂದಾಗ ಒಬ್ಬೊಬ್ರಿಗೂ ಒಂದು ಫ್ಯಾಮಿಲಿಗೂ ಒಂದು ಹೆಸರು ಇರುತ್ತೆ. ಸೊ ನಮ್ಮ ಮನೆ ಹೆಸರು ಗುಡ್ಡೆ ಮನೆ ಅಷ್ಟೆ. ಯಾಕೋ ಕೋಟೆ ಕಾಯೋ ವರ್ಷನೇ ಕೊಳ್ಳೆ ಹೊಡೆಯೋಂಗೆ ಕಾಣ್ತವನೆ. ನನ್ನನ್ ಬಿಟ್ರೆ ನೀನು ಕೊಳ್ಳೆ ಹೊಡಿಯೋ ಗಂಡಸ್ ಯಾರಮ್ಮಿ ಅವನೇ? ನಮ್ಮ ಜೊತೆ ರಾಮಾಚಾರ್ಯ ಚಾರು ಇದ್ದಾರೆ. ಈಗ ಚಾರು ಆಗಿ ಕಾಣಿಸ್ಕೊಳ್ತಾ ಇಲ್ಲ, ಕುಲದಲ್ಲಿ ಕೀಳ್ಯಾವುದು ಅನ್ನೋ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವ್ರ ಪಾತ್ರದ ಬಗ್ಗೆ, ಹಾಗೆ ಹೇಗೆ ಈ ಆಪರ್ಚುನಿಟಿ ಬಂತು ಕಂಪ್ಲೀಟಾಗಿ ನಾವು ಚಾರು ಹತ್ರನೇ ಕೇಳೋಣ. ಅವರು ಮೌನ ಗುಡ್ಡೆ ಮನೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ, ಆದರೆ ಚಾರು ಅಂತಲೇ ಫೇಮಸ್ ಆಗಿರುವಂತಹ ಮೌನ ಅವರು ಇವಾಗ ನಿಮ್ಮ ಮುಂದಿನ ಸಿನಿಮಾ ಬಗ್ಗೆ ಡೆಬ್ಯೂ ಮಾಡ್ತಾ ಇದ್ದೀರಾ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹಾಗೆ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನಗೆಲ್ಲೂ ಡೆಬ್ಯೂಟ್ ಅಂತೇನು ಫೀಲ್ ಆಗಿಲ್ಲ. ಬಿಕಾಸ್ ಯಾಕೆ ಅಂದರೆ 3 ವರ್ಷದಿಂದನೂ ಆ್ಯಕ್ಟಿಂಗ್ ಫೀಲ್ಡಲ್ಲೇ ಇರೋದ್ರಿಂದ ನನಗೆ ಅದೇನು ಹೊಸದು ಅನಿಸ್ಲಿಲ್ಲ. ಆದರೆ ಪಾತ್ರ ಬೇರೆ. ಇವಾಗ ಚಾರುವಿಂದ ಹೊರಗೆ ಬಂದು ಈ ಪಾತ್ರಕ್ಕೆ ನಾನು ಲಗ್ಗೆ ಇಡಬೇಕು ಅಂದರೆ ಅದು ತುಂಬ ಪ್ರಿಪ್ರೇಷನ್ಸ್ ಇತ್ತು. ಆ್ಯಂಡ್ ಭಾಷೆ ಆಗಿರಲಿ, ನನ್ನ ಏನು ಹೇಳೋದು, ಕಾಸ್ಟ್ಯೂಮ್ಸ್ ಆಗಿರಲಿ ಆ್ಯಂಡ್ ಲುಕ್ ಬೇರೆಯೇ ಇದೆ. ಸೊ ಅದಕ್ಕೆ ಪ್ರಿಪ್ರೇಷನ್ಸ್ ತುಂಬ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಖುಷಿ ಇದೆ, ಯಾಕಂದರೆ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಡೈರೆಕ್ಟ್ ಬಂದಿದ್ದೀನಿ. ಫಸ್ಟ್ ಸೀರಿಯಲ್ ಆದಮೇಲೆ ಫಸ್ಟ್ ಸಿನಿಮಾ ಬಂದಿದ್ದೀನಿ. ಸೊ ತುಂಬ ಖುಷಿ ಇದೆ. ಆ್ಯಂಡ್ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ. ಪ್ರತಿಯೊಂದು ಕಾನ್ಸೆಪ್ಟ್ ಆಗಿರಲಿ, ಪ್ರತಿಯೊಂದು ಸೀನ್ ಆಗಿರಲಿ, ಆ್ಯಂಡ್ ಪ್ರತಿಯೊಬ್ಬರು ಕಲಾವಿದ್ರ ಜೊತೆ ಮಾಡೋಗ್ಲು ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ. ಭಯ ಇತ್ತು, ಯಾಕಂದರೆ ನಾವು ಸೀರಿಯಲಲ್ಲಿ ಬೇರೆ ಥರ ಆಗುತ್ತೆ, ಯಾಕಂದರೆ ಅದೇ ಮುಖಗಳ ಜೊತೆ 3 ವರ್ಷದಿಂದನೂ ಮಾಡ್ಕೊಂಬಂದಿರ್ತೀವಿ. ಬಟ್ ಇಲ್ಲಿ ಹಾಗಲ್ಲ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಾಗಿ ಅವ್ರ ಜೊತೆಲ್ಲ ವರ್ಕ್ ಮಾಡೋದು ತುಂಬ ಕಷ್ಟ ಆಯಿತು. ನಮ್ಮ ತಾತ ಆಗಿ ಕರಿಸುಬ್ಬು ಸರ್ ಇದ್ದಾರೆ. ಆ್ಯಂಡ್ ಮನು ಆಗಿರಲಿ, ಅವರು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್. ಆಮೇಲೆ ಲೋಹಿತ್ ಸರ್, ಡ್ರ್ಯಾಗನ್ ಮಂಜು, ಸೋನಾಲ್, ಹರೀಶ್ ರಾಜ್ ಸರ್, ಎಲ್ಲರ ಜೊತೆನೂ ವರ್ಕ್ ಮಾಡೋದು ಇಟ್ ವಾಸ್ ರಿಯಲಿ ಅ ಬಿಗ್ ಥಿಂಗ್. ಯಾಕಂದರೆ ಅವರೆಲ್ಲರೂ ಆಲ್ರೆಡಿ ಸಿನಿಮಾ ಲೋಕನ ನೋಡಿ ಬಂದಿರೋರು. ನನಗೆ ಇದೊಂದು ಪುಟ್ಟ ಹೆಜ್ಜೆ ಇವಾಗ, ಬಟ್ ಚೆನ್ನಾಗಿತ್ತು ಒಂಥರ. ಯಾಕಂದರೆ ಸಿನಿಮಾ ಅಂತ ಬಂದಾಗ ಎಲ್ಲರೂ ಕನಸಾಗಿರುತ್ತೆ. ಸೊ ನಂದೊಂದು ಪುಟ್ಟ ಹೆಜ್ಜೆ, ನೋಡೋಣ ಜನ ಹೇಗೆ ನನ್ನ ಸಪೋರ್ಟ್ ಮಾಡಿ ಹೇಗೆ ಬೆಳೆಸ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಅಷ್ಟೇ. ಈಗ ನೀವು ರಾಮಾಚಾರಿ ಸೀರಿಯಲಲ್ಲಿ ನೋಡೋದಾದರೆ ಕಂಪ್ಲೀಟ್ ಪಾಶ್ ಹುಡುಗಿ, ಮಾಡ್ರನ್ ಹುಡುಗಿ, ಆ ಥರ ಎಂಟ್ರಿ ಆಗಿದ್ದು ನಿಮ್ಮದು ಸೀರಿಯಲ್ ಲೋಕಕ್ಕೆ. ಈಗ ಬಣ್ಣದ ಲೋಕಕ್ಕೆ ಅಂದರೆ ಬೆಳ್ಳಿತೆರೆಗೆ ಕಂಪ್ಲೀಟ್ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಿದ್ದೀರಾ, ಅಂದರೆ ಪಕ್ಕಾ ಹಳ್ಳಿ ಹುಡುಗಿ ಥರ ಕಾಣಿಸ್ಕೊಳ್ತಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ಅಂದರೆ ಡೆಡ್ ಆಪೋಸಿಟೇ ಇದೆ ಎರಡಕ್ಕೂ. ಅಲ್ಲಿ ಸೀರಿಯಲಲ್ಲಿ ನಾನು ಗ್ಲಾಮರಸ್ ಆಗಿ ನೋಡಿರ್ತೀರ, ಆದರೆ ಸಿನಿಮಾದಲ್ಲಿ ಡಿಗ್ಲಾಮರ್ ಆಗಿ ನೋಡ್ತೀರಾ. ಚೆನ್ನಾಗಿತ್ತು, ಯಾಕಂದರೆ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು. ನನಗೆ ಇಷ್ಟ ಆ ಥರ, ಅಂದರೆ ಸಿಂಪಲ್ಲಾಗಿ ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದು ಸಿನಿಮಾದಲ್ಲಿ ಮಾಡೋ ಥರ ಆಯಿತು. ಯಾಕಂದರೆ ಸೀರಿಯಲಲ್ಲಿ ಗ್ಲಾಮರಸ್ ಫಸ್ಟಿಂದನೂ ಅಷ್ಟೇ, ಒಂದು ಮಾಡರ್ನಿಂದ ಇವಾಗ ಒಂದು ಸತಿ ಸಾವಿತ್ರಿ ಗೆಟಪ್ಪಿಗೆ ಬಂದಿದೆ, ಬಟ್ ಆದರೂ ಗ್ಲಾಮರ್. ಬಟ್ ಸಿನಿಮಾದಲ್ಲಿ ಟೋಟಲಿ ಡಿಫ್ರೆಂಟ್, ಫುಲ್ ಹಳ್ಳಿ ಹುಡುಗಿ. ನನ್ನ ಭಾಷೆ ಆಗಿರಲಿ, ನನ್ನ ಉಡುಪಾಗಿರಲಿ ಎಲ್ಲನೂ ಹಳ್ಳಿ ಹುಡುಗಿ. ಈಗ ಯೂಶಲ್ ಆಗಿ ಹೀರೋಯಿನ್ಸ್ ಅಂತ ಬಂದಾಗ ಗ್ಲಾಮರಸ್ ಲುಕ್ಕಲ್ಲಿ ಎಂಟ್ರಿ ಕೊಡ್ತಾರೆ ಸಿನಿಮಾ ಇಂಡಸ್ಟ್ರಿಗೆ. ಅದರಲ್ಲೂ ಫುಲ್ ಒಂಥರ ಕ್ಯೂಟಾಗಿ ಬಬ್ಲಿ ಕ್ಯಾರೆಕ್ಟರ್ಸ್ನೇ ಚೂಸ್ ಮಾಡ್ತಾರೆ. ನೀವು ಯಾಕೆ ಈ ಪಾತ್ರನೇ ಚೂಸ್ ಮಾಡಿದ್ರಿ, ಅದು ಹಳ್ಳಿ ಹುಡುಗಿ ಪಾತ್ರ ಅಂತ? ನನಗೆ ಅದೊಂದು ಆಸೆ ಇತ್ತು. ಅಂದರೆ ಫಸ್ಟ್ ಎಂಟ್ರಿ ಕೊಡಬೇಕಾಗಿರೋದು ಈ ಥರ ಒಂದು ಹಳ್ಳಿ ಹುಡುಗಿ, ಒಂದು ಸಿಂಪಲ್ ಹುಡುಗಿ ಕ್ಯಾರೆಕ್ಟರಲ್ಲಿ ಬರಬೇಕು ಅಂತ ಆಸೆ ಇತ್ತು. ಈ ಥರ ಸ್ಟೋರಿ ಕೇಳಿದಾಗ ತುಂಬ ಇಷ್ಟ ಆಯಿತು. ಓಕೆ, ಈ ಥರ ಇದೆ ಕಾನ್ಸೆಪ್ಟ್ ಹೀಗಿದೆ ಅಂತ ಕೇಳಿದಾಗ ನನಗೆ ಫಸ್ಟ್ ಒಂದು ಸ್ವಲ್ಪ ಟೆನ್ಷನ್ ಆಗಿತ್ತು. ಯಾಕಂದರೆ ನಾನು ತುಂಬ ಕಾನ್ಷಿಯಸ್, ಅಂದರೆ ನಂದು ಗೆಟಪ್ ಬಂದರೂ, ನಂದು ಮೇಕಪ್, ಹೇರ್ ಸ್ಟೈಲ್ ಏನು ಬಂದ್ರೂ ಸ್ವಲ್ಪ ಕಾನ್ಷಿಯಸ್ ನಾನು. ಯಾಕೆ ನಾವು ಸೀರಿಯಲಲ್ಲಿ ಹಾಗೆ ಇದ್ದು ಇವಾಗ
ಟೆನ್ಷನ್ ಆಗಿತ್ತು, ಅಯ್ಯೋ ಏನು ಮಾಡೋದು ಅಂತ. ಬಟ್ ಯಾವಾಗ ಆ ಗೆಟಪ್ ಹಾಕ್ಕೊಂಡೆ ಖುಷಿ ಆಯಿತು. ಈ ಥರನೂ ಒಂದು ಹೀರೋಯಿನ್ನ ಹಿಂಗೆ ಇಂಟ್ರೊಡ್ಯೂಸ್ ಮಾಡ್ಬೋದಾ ಅನ್ನೋದು ಇದ್ದಿದ್ದು, ಅದೆಲ್ಲ ತಲೆಯಿಂದ ತೆಗೆದು ಚೆನ್ನಾಗಿ ಬಂದಿದೆ. ಆ್ಯಂಡ್ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಮೋಸ್ಟ್ಲಿ ಜನನೂ ಇಷ್ಟಪಡ್ತಾರೆ. ಈಗ ಭಟ್ರು ಸರ್ ಕತೆ ಅಂತ ಹೇಳಿದ್ರೆ ಅದು ಸಾಮಾನ್ಯವಾಗಿರಲ್ಲ. ಎಲ್ರಿಗೂ ಗೊತ್ತು ಅವ್ರು ತುಂಬ ಅದ್ಭುತವಾದಂತಹ ಕತೆಗಳನ್ನು ಬರೀತಾರೆ ಅಂತ. ಅದರಲ್ಲಿ ರವಿ ನಾರಾಯಣ್ ಸರ್ ಕಮರ್ಷಿಯಲ್ ಟಚನ್ನು ಕೊಟ್ಟಿದ್ದಾರೆ. ಈಗ ನೀವು ಕಮರ್ಷಿಯಲ್ ಹೀರೋಯಿನ್ ಆಗೂ ಕೂಡ ಲಾಂಚ್ ಆಗ್ತಾ ಇದ್ದೀರಾ, ಹಾಗೆ ಒಂದು ಕಂಪ್ಲೀಟ್ ನಿಮ್ಮ ಆಸೆ ಅಂತೆ ಹಳ್ಳಿ ಹುಡುಗಿಯಾಗೂ ಕೂಡ ಲಾಂಚ್ ಆಗ್ತಿದ್ದೀರಾ. ಹೇಗಿತ್ತು ಇದು ವರ್ಕ್ ಎಕ್ಸ್ಪೀರಿಯನ್ಸ್? ರಾಮನಾರಾಯಣ್ ಸರ್ ಅಂತ ಬಂದಾಗ ನಾವು ನೋಡಿದ್ದೀವಿ, ಲೈಕ್ ಡೈರೆಕ್ಟರ್ ಆಗಿ ನೋಡಿದ್ದೀವಿ, ರೈಟರ್ ಆಗಿ ನೋಡಿದ್ದೀವಿ. ಬಟ್ ಅವ್ರ ಜೊತೆ ವರ್ಕ್ ಮಾಡೋದು ಒಂಥರ ಚೆನ್ನಾಗಿತ್ತು. ಅಂದರೆ ಅವರು ತುಂಬ ಕಂಫರ್ಟೇಬಲ್ ಆಗಿ ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಯಾಕಂದರೆ ಡೈರೆಕ್ಟರ್ ತುಂಬ ಸ್ಟ್ರಿಕ್ಟ್ ಇರ್ತಾರೆ, ಹಾಗೆ ಹೇಗೆ ಅಂತ ನೋಡಿದ್ದೀವಿ, ನಮ್ಮ ಸೀರಿಯಲಲ್ಲೂ ನೋಡಿರ್ತೀವಿ. ಬಟ್ ಇವರು ಹಾಗಲ್ಲ, ಇವರು ಏನೇ ಪ್ರಾಬ್ಲಮ್ಸ್ ಇದ್ರೂ ಸಾಲ್ವ್ ಮಾಡಿ ಆ್ಯಂಡ್ ಚಿಕ್ಕ ಪುಟ್ಟದಕ್ಕೂ ತುಂಬ ಸಪೋರ್ಟಿವ್ ಆಗಿ ಇದ್ದರು. ಅವರನ್ನು ಅಂದರೆ ಅವ್ರು ನಮ್ಮ ಜೊತೆ ವರ್ಕ್ ಮಾಡೋದಕ್ಕಿಂತ ಅಂದರೆ ಅದು ತುಂಬ ಹೆಮ್ಮೆ ಇದೆ. ಯಾಕಂದರೆ ನಾನು ಅವರಿಗೆ ಒಂದು ಆರ್ಟಿಸ್ಟಾಗಿ ಸೆಲೆಕ್ಟ್ ಆಗಿರೋದಕ್ಕಿಂತ ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಅನ್ನೋದು ತುಂಬ ಖುಷಿ ಇದೆ. ಆ್ಯಂಡ್ ಟೀಮ್ ಕೂಡ ತುಂಬ ಚೆನ್ನಾಗಿತ್ತು. ಇವನ್ ಎಲ್ಲ ಟೆಕ್ನಿಷಿಯನ್ಸ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ರಾಮ್ ಸರು ಅಷ್ಟೇ, ಅವ್ರ ಪಾಪ ಒಂದು ಯಂಗ್ಸ್ಟರ್ ಥರ ಓಡಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಬೆಟ್ಟದ ಮೇಲೆ ಇಳಿದು ಹತ್ತಿ ಅಲ್ಲಿ ಇಲ್ಲಿ ಓಡಿ ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಅವ್ರು ಎಲ್ಲರಿಗೂ ಒಂದೇ ಗೋಲ್ ಇರೋದು ಸಿನಿಮಾ ಚೆನ್ನಾಗಿ ಬರಬೇಕು ಅಂತ. ಸೊ ಎಲ್ರೂ ಅಂದರೆ ಟೆಕ್ನಿಷಿಯನ್ಸಿಂದ ಹಿಡಿದು ಆರ್ಟಿಸ್ಟ್ವರೆಗೆ ಎಲ್ರಿಗೂ ಗೋಲ್ ಅಷ್ಟೇ ಇರೋದು. ಸೊ ಅದಕ್ಕೆ ವರ್ಕ್ ಮಾಡಿದ್ದೀವಿ, ಚೆನ್ನಾಗಿ ಬಂದಿದೆ. ಈಗ ಇನ್ನೊಂದು ಕ್ಯೂರಿಯಾಸಿಟಿ ಏನಂದರೆ, ರಾಮಾಚಾರಿ ಸೀರಿಯಲಲ್ಲಿ ಚಾರು ಅವ್ರಿಗೆ ಕೂದಲು ಎಲ್ಲೋಯ್ತು ಅಂತ, ಈಗ ನೋಡಿದ್ರೆ ಫುಲ್ಲು ಅಂದರೆ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಹೊಸ ಲುಕ್ಕಲ್ಲೇ ಬಂದಿದ್ದೀರಾ, ಏನಿದು ಅಂತ? ಆ್ಯಕ್ಚುಲಿ ಫಸ್ಟ್ ಈ ಥರ ಇದೆ ಅಂತ ಹೇಳಿದಾಗ ಟೆನ್ಷನ್ ಆಯಿತು. ಯಾಕಂದರೆ ಈ ಥರ ಸಿನಿಮಾ ಕಮಿಟ್ಮೆಂಟ್ ಇದೆ, ಏನು ಮಾಡೋದು ಅಂತ. ಬಟ್ ಆ ಥರ ಪಾತ್ರ ಎಲ್ರಿಗೂ ಸಿಗಲ್ಲ. ಆ್ಯಸ್ ಅ ಹೀರೋಯಿನ್ ನಾನು ಗ್ಲ್ಯಾಮರಸ್ಸಿಂದನೇ ಹೋಗೋಳಲ್ಲ. ಯಾಕಂದರೆ ನನಗೆ ಪ್ರತಿ ಒಂದು ಅಡ್ವೆಂಚರ್ ಕೂಡ ನನಗಿಷ್ಟ. ಒಂದು ಹೊಸದಾಗಿ ಟ್ರೈ ಮಾಡೋದಂದರೆ ನನಗೆ ಅದೊಂಥರ ಹುಚ್ಚು, ಮಾಡ್ತೀನಿ ಅನ್ನೋ ಥರ. ಯಾಕಂದರೆ ನಾನು ಚಾರುವಾಗಿ ಎಲ್ಲ ಥರ ಗೆಟಪ್ ಹಾಕ್ಬಿಟ್ಟಿದ್ದೀನಿ. ಸೊ ಇದೊಂದಿತ್ತು. ಆ್ಯಂಡ್ ಹೊಸ ಎಕ್ಸ್ಪೀರಿಯನ್ಸ್, ಜನ ಹೇಗೆ ತಗೊಳ್ತಾರೆ ತಗೊಳ್ಳಲ್ವೋ ನಂಗೆ ಗೊತ್ತಿರಲಿಲ್ಲ. ಬಟ್ ನೆಗೆಟಿವ್ಸು ಇದೆ, ಪಾಸಿಟಿವ್ಸ್ ಇದೆ. ಅದರಲ್ಲಿ ನೆಗೆಟಿವ್ 20% ಆದರೆ ಪಾಸಿಟಿವ್ ಜಾಸ್ತಿನೇ ಇದೆ, 80% ಇದೆ. ಸೊ ಅದೊಂದು ಖುಷಿ. ಯಾಕಂದರೆ ಜನ ಎಕ್ಸೆಪ್ಟ್ ಮಾಡೋದು ಕಷ್ಟ. ಯಾಕಂದರೆ ಈ ಥರ ಹಿಂಗೆ ನನ್ನ ಅಂದರೆ ಚೆನ್ನಾಗಿ ನೋಡಿ ಇವಾಗ ಸಡನ್ನಾಗಿ ಈ ಥರ ಕೂದಲಿಲ್ಲದೆ ನೋಡಬೇಕು ಅಂದರೆ ಯಾರಿಗಾದ್ರೂ ಕರಳು ಕಿವುಚ್ದಂಗೆ ಆಗುತ್ತೆ. ಇವಾಗ ನನಗೇನೆ ನಾನು ಫಸ್ಟ್ ಎಪಿಸೋಡ್ ಈ ಥರ ಶೂಟ್ ಮಾಡಿದರೂ ಕೂಡ ಫಸ್ಟ್ ಎಪಿಸೋಡ್ ಹೋಗಿ ನೋಡಿದೆ, ನನ್ನ ಕಣ್ಣಲ್ಲೂ ನೀರಿತ್ತು ಹೀಗೆ ಅದನ್ನು ಆ ಸಾಂಗ್ಗೆ ಅದು ಎಲ್ಲ ನೋಡುವಾಗ. ಬಟ್ ಕಷ್ಟ ಇತ್ತು. ಯಾಕಂದರೆ ಅದು ದಟ್ ವಾಸ್ ನಾಟ್ ಈಸಿ. ಅವರು 3 hours ತಗೊಳ್ತಾಯಿದ್ರು ಅದನ್ನು ಹಾಕೋದಕ್ಕೆ, ಅಲ್ಲಾಡದೆ ಕುತ್ಕೊಳ್ಬೇಕಿತ್ತು. ಅದಾದಮೇಲೆ ಅವ್ರು ಹೇಳಿದ ಪ್ರಕಾರ ಸಿನಿಮಾಗೆಲ್ಲ ಹಾಕುವಾಗ 3 years ಮ್ಯಾಕ್ಸಿಮಮ್ ಇರುತ್ತೆ ಅಂತ. ಬಟ್ ನಾವು ಬೆಳಗಿಂದ ಸಂಜೆವರೆಗೂ ಮೇಂಟೈನ್ ಮಾಡಿ, ಸಂಜೆನೂ ಅಲ್ಲ ರಾತ್ರಿವರೆಗೂ ಮೇಂಟೈನ್ ಮಾಡಿ ಶೂಟ್ ಮಾಡಿದ್ದೀವಿ. ಅಂದರೆ ಅದು ಫುಲ್ ಹೇಗೆಂದರೆ ಗ್ಯಾಫ್ ಕೊಟ್ಟು ಫುಲ್ ಒಂಥರ ಪ್ಲಾಸ್ಟಿಕ್ ಥರ, ಏನೂ ಅದು ಗಾಳಿ ಆಡೋಕ್ಕೂ ಆಗಲ್ಲ, ಫುಲ್ ಗಮ್ಮ ಕಂಟಿಸ್ಬಿಟ್ಟಿರ್ತಾರೆ. ಸೊ ಅವ್ರು ಗಮ್ಮೆಲ್ಲ ಏನು ಹಾಕಿರ್ತಾರೆ, ಸಂಜೆ ಅಷ್ಟೊತ್ತಿಗೆ ಫುಲ್ ಬೆವ್ತು ಫುಲ್ ನೀರು ಥರ ಆಗಿಬಿಟ್ಟಿರ್ತಿತ್ತು. ಸೊ ಕಷ್ಟ ಇತ್ತು. ಬಟ್ ಪಾತ್ರಕ್ಕೋಸ್ಕರ ಇಷ್ಟಪಟ್ಟು ಮಾಡಿದ್ದೀನಿ. ಹಾಗೆ ಇವಾಗ ಮನು ಅವರು, ಅವ್ರ ಜೊತೆಗೆ ನೀವು ಮೊದಲನೇ ಬಾರಿಗೆ ಅಂದರೆ ಅವರು ಕಿರುತೆರೆಯಿಂದ ಬಂದವರೇ, ನೀವು ಕಿರುತೆರೆಯಿಂದ ಬಂದರೆ ಅವರ ರಿಯಾಲಿಟಿ ಶೋಸ್ನ ಮಾಡ್ತಾಯಿದ್ರು. ಎಷ್ಟು ಫನ್ ಇರ್ತಿತ್ತು ಸೆಟ್ಸಲ್ಲಿ ಅಂತ, ಬಿಕಾಸ್ ಅವರು ಕಮಿಡಿಯನ್. ಸೊ ಎಷ್ಟು ಫನ್ ಇರ್ತಿತ್ತು, ಎಷ್ಟೆಲ್ಲ ಮಜಾ ಮಾಡಿದ್ದೀರಾ ಸೆಟ್ಗಳಲ್ಲಿ? ಆ್ಯಕ್ಚುಲಿ ಫಸ್ಟ್ ಡೇಯಿಂದನೇ ಅವ್ರು ತುಂಬ ತಮಾಷೆ ಮಾಡ್ತಾಯಿದ್ರು. ಯಾಕಂದರೆ ಅವರು ಅದೇ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ. ಬಟ್ ನಮಗೆ ಅದೆಲ್ಲ ಹೊಸದು. ನಾನು ಅಷ್ಟೇ, ನನ್ನ ರಾಮಾಚಾರಿ ಸೆಟ್ಟಲ್ಲಿ ಎಲ್ರಿಗೂ ತಮಾಷೆ ಮಾಡ್ಕೊಂಡು ಎಲ್ರಿಗೂ ಕಾಲು ಎಳ್ಕೊಂಡಿರೋಳು. ಬಟ್ ಇಲ್ಲಿ ಬಂದಾಗ ಸ್ವಲ್ಪ ಕಾನ್ಷಿಯಸ್ ಅದು. ಯಾಕಂದರೆ ಹೊಸ ಟೀಮ್, ನಾನು ಮಾತಾಡಿದ್ರೆ ಏನು ಅಂದ್ಕೊಳ್ತಾರೋ ಆ ಥರ. ಬಟ್ ಮನು ಅವರು ತುಂಬ ತಮಾಷೆ ಮಾಡಿಕೊಂಡು ತುಂಬ ಜಾಯ್ಫುಲ್ಲಾಗಿ ಇಟ್ಟಿದ್ರು ಎನ್ವೈರ್ಮೆಂಟ್ನ. ಚೆನ್ನಾಗಿತ್ತು, ಹೊಸ ಎಕ್ಸ್ಪೀರಿಯನ್ಸ್ ಅಂತ ಇದ್ರೂ ಅವ್ರ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು. ಯಾಕಂದರೆ ಇಬ್ಬರೂ ಹೊಸೊಬ್ಬರು ಸಿನಿಮಾ ಇಂಡಸ್ಟ್ರಿಗೆ, ಇಬ್ಬರೂ ಹೆಸರು ಮಾಡಬೇಕು ಅಂತ ಬಂದಿದ್ದೀವಿ. ಸೊ ಇಬ್ಬರೂ ಕೆಮಿಸ್ಟ್ರಿ ವರ್ಕ್ ಆಯಿತು ಆ್ಯಂಡ್ ಇಬ್ಬರು ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ವಿ. ಚೆನ್ನಾಗಿ ಬಂದಿದೆ ಅಷ್ಟೆ.
ಹೇಗೆ ನಿಮಗೆ ಈ ಪಾತ್ರ ಬಂತು? ನೀವು ಹೇಳ್ತಾ ಇದ್ರಿ ಪ್ರೊಡ್ಯೂಸರ್ ಕೂಡ ನಮ್ಮ ಊರ್ ಹೌದು. ಕಡೆಯವ್ರೆ ಅಂತ. ಅಂದ್ರೆ ಯಾವ ಥರ ಆಪರ್ಚುನಿಟಿ ಬಂತು ಅಂತ? ಆ್ಯಕ್ಚುಲಿ ಇವಾಗ ಗೊತ್ತಿರೋಗೆ ಆಪ್ಷನ್ಸ್ ತುಂಬ ಜನ ಸಿಗ್ತಾರೆ. ಯಾಕಂದರೆ ಇಂಡಸ್ಟ್ರಿ ಅನ್ನೋದು ಇವಾಗ ಇಂಡಸ್ಟ್ರಿ ಅನ್ನೋದು ಪುಟ್ಟದಾದರೆ ಕಲಾವಿದರು ಅನ್ನೋದು ಸಾಗರದಷ್ಟಿದ್ದಾರೆ. ಸೊ ಅದರಲ್ಲಿ ಈ ಥರ ರಾಮಾಚಾರಿಲಿ ಹೀಗೆ ಮೌನಗುಡ್ಡೆ ಮನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗುರುತಿಸಿ ಆ್ಯಂಡ್ ಅವರು ಊರಿನವರ ಒಂದು ಕಲಾವಿದೆ ಅಂತ ಗೊತ್ತಾಗಿ ನಮ್ಮ ಹುಡುಗಿನ ನಾವು ಬೆಳೆಸಬೇಕು ಅಂತ ನಮ್ಮನ್ನ ಕರ್ಕೊಂಡು ಬಂದಿದ್ದು. ಅದಕ್ಕೊಂದು ಹೆಮ್ಮೆ ಇದೆ, ಈ ಥರ ಸಪೋರ್ಟಿವ್ ಆಗಿದ್ದಾರೆ ಅಂತ. ಆ್ಯಂಡ್ ಈವನ್ ಭಟ್ರಾಗಿರಲಿ, ಅವಳು ಮಾಡ್ತಾಳೆ ಆಗುತ್ತೆ ಅಂತ. ನಿಮ್ಮ ನಗು ತುಂಬ ಇಷ್ಟ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಸೊ ಒಂಥರ ಖುಷಿ ಇದೆ. ದೊಡ್ಡ ಟೀಮ್ ಜೊತೆ ವರ್ಕ್ ಮಾಡಿದ್ರೂ ಒಂದು ಫ್ಯಾಮಿಲಿ ಅನ್ನೋದೊಂದಾಗಿದೆ. ಸೊ ಖುಷಿ ಇದೆ. ಅಂದರೆ ಸ್ವಲ್ಪ ಟೈಮಲ್ಲಿ ಮಾಡಿರೋದಲ್ವಾ. ಈಗ ರಾಮಾಚಾರಿ ಅಂತ ಬಂದಾಗ ನಾವು 3 ವರ್ಷದಿಂದನೂ ಅವ್ರ ಜೊತೆ ವರ್ಕ್ ಮಾಡಿರ್ತೀವಿ. ಅವರೊಂಥರ ಫ್ಯಾಮಿಲಿ ಆಗಿರ್ತಾರೆ. ಬಟ್ ನನ್ನ ಸಿನಿಮಾ ಅಂತ ಬಂದಾಗ ಇದೊಂದು ಹೊಸ ಫ್ಯಾಮಿಲಿ ನನಗೆ ಆ್ಯಡ್ ಆನ್ ಆಗಿರೋದು. ಸೊ ಖುಷಿ ಇದೆ. ಓವರಾಲ್ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಹೊಸೊಬ್ಬರು ಹಾಗೆ ಹೀಗೆ ಅಂತ ಯಾರೂ ಇರಲಿಲ್ಲ. ಬೆಳೆಸ್ಬೇಕು, ಇವ್ರು ಬೆಳೀತಾರೆ, ಚೆನ್ನಾಗಿ ಮಾಡ್ತಿದ್ದಾರೆ ಅಂತಲೇ ಇತ್ತು. ಈಗ ನನ್ನ ಕೊನೆ ಪ್ರಶ್ನೆ ನಿಮ್ಮ ಹೆಸರು ಬಗ್ಗೆನೇ. ಸಾಕಷ್ಟು ಜನಕ್ಕೆ ನಿಮ್ಮ ಹೆಸರು ಗುಡ್ಡೆ ಮನೆ, ಗುಡ್ಡಿ ಮನೆ ಈ ಥರ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಹಿನ್ನೆಲೆ ಏನು? ಹಾಗೆ ಯಾವುದಾದ್ರೂ ಫನ್ನಿ ಇನ್ಸಿಡೆಂಟ್ ಈ ಥರದ್ದು ಯಾವುದಾದ್ರೂ ನಡೆದಿದೆಯಾ ನಿಮ್ಮ ಹೆಸರಲ್ಲಿ ಅಂತ? ನಂದು ಅದು ತುಂಬ ಕಡೆ ಆಗ್ತಾನೆ ಇರುತ್ತೆ. ಅಂದರೆ ನನ್ನ ಹೆಸರನ್ನ ಇವಾಗ ಮೌನ ಅನ್ನೋದನ್ನು ನಾನು ಮೌನ ಗುಡ್ಡೆ ಮನೆ ಅಂತಲೇ ಚೇಂಜ್ ಮಾಡಿಕೊಂಡೆ. ಸೊ ಯಾಕಂದರೆ ಅದು ಇನ್ಷಿಯಲ್ ಇತ್ತು, ನಾನು ಅದನ್ನು ಫುಲ್ ಹೆಸರು ಮಾಡಿಕೊಂಡೆ. ಹೋದಲ್ಲೆಲ್ಲ ತಮಾಷೆ ಮಾಡ್ತಾ ಇರ್ತಾರೆ ಯಾರಾದರೂ ಒಬ್ಬರು, ಇದು ಏನು ಗುಡ್ಡೆ ಮಾಂಸ ಅದು ಇದು ಅಂತ. ಬಟ್ ನನಗೆ ಅದೊಂದು ಹೆಮ್ಮೆ, ಯಾಕಂದರೆ ನಮ್ಮದು ಫ್ಯಾಮಿಲಿ ನೇಮ್ ಆಗಿರೋದ್ರಿಂದ ಅದಕ್ಕೆ ಒಂದು ರೆಸ್ಪೆಕ್ಟ್ ಇರುತ್ತೆ. ಇಲ್ಲ ನಮ್ಮದು ಕೊಡಗು. ಆ್ಯಕ್ಚುಲಿ ನಾನು ಕೊಡಗಿನವಳು, ಬಟ್ ನಾನು ಮಂಗಳೂರಲ್ಲಿ ಅಂದರೆ ಸೆಟಲ್ ಆಗಿದ್ದು. ಸೊ ನನಗೊಂದು 2 ಕಡೆ ಟಚ್ ಇದೆ. ಬಟ್ ನನ್ನ ಹುಟ್ಟೂರೆಲ್ಲ ನನ್ನ ಕೊಡಗುನೇ. ಸೊ ಅಲ್ಲಿ ಪ್ರತಿಯೊಂದು ಮನೆಗೂ ಒಂದೊಂದು ಹೆಸರಿರುತ್ತೆ. ಒಂದು ಫ್ಯಾಮಿಲಿ ಅಂತ ಬಂದಾಗ ಒಬ್ಬೊಬ್ರಿಗೂ ಒಂದು ಫ್ಯಾಮಿಲಿಗೂ ಒಂದು ಹೆಸರಿರುತ್ತೆ. ಸೊ ನಮ್ಮ ಮನೆ ಹೆಸರು ಗುಡ್ಡೆ ಮನೆ ಅಷ್ಟೇ. ಹಾಗೆ ಇನ್ನೊಂದು ಪ್ರಶ್ನೆ, ಈಗ ಡಬ್ಬಿಂಗ್ ಶುರು ಆಗಿದೆ ಕುಲದಲ್ಲಿ ಕೀಳ್ಯಾವುದು. ಒಂಥರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತಲೂ ಗೊತ್ತಾಗ್ತಾ ಇದೆ. ಕಂಪ್ಲೀಟ್ ಆಂಜನೇಯನ ಭಕ್ತರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಡಬ್ಬಿಂಗ್ ಶುರು ಆಗ್ತಿರೋದ್ರಿಂದ ಭಾಷೆ ತುಂಬ ಡಿಫ್ರೆಂಟ್ ಆಗಿದೆ ಅನ್ನೋದು ಕೂಡ ಕೇಳ್ಪಟ್ವಿ. ಸೊ ಇದ್ರ ಬಗ್ಗೆ ಹೇಳಿ. ಆ್ಯಕ್ಚುಲಿ ಅದೇ ಮಂಗಳೂರು ಭಾಷೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಫಸ್ಟಿಗೆ. ಬಟ್ ಕಲ್ತ್ಕೊಂಡು ಆ ಭಾಷೆ ಕಲಿತು ಮಾಡಿದ್ದೀನಿ. ಯಾಕಂದರೆ ತಪ್ಪಾದರೆ ಇವಾಗ ನಾವೇ ಅಷ್ಟೇ, ಇವಾಗ ಕನ್ನಡ ಎಲ್ಲ ಒಂದೇ, ಆದರೆ ಆ ಒಂದು ಜಾಗಕ್ಕೆ ಆ ಭಾಷೆ ಇರುತ್ತೆ. ಬಟ್ ತಪ್ಪಾದರೆ ನಮಗೆ ಒಂದು ಗಿಲ್ಟ್ ಇರುತ್ತೆ, ಅಯ್ಯೋ ಈ ಥರ ತಪ್ಪಾಗಿ ಹೇಳಿದ್ವಲ್ಲ ಅಂತ. ಹಾಗಾಗಿ ಅದ್ರ ಮೇಲೆ ವರ್ಕ್ ಮಾಡಿ ಮಾತಾಡಿದ್ದೀನಿ. ಸೊ ಡಿಫ್ರೆಂಟ್ ಆಗಿತ್ತು. ಅಂದರೆ ಮನೋವ್ರು ಮಾತಾಡೋವಾಗ ಅದನ್ನು ಎಂಜಾಯ್ ಮಾಡ್ತಾ ಇದ್ದೆ ಆ ಭಾಷೆನ. ಸೊ ನಾನು ಕಲಿತು ಮಾಡಿದ್ದು ನನಗೆ ಖುಷಿ ಇದೆ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಮೌನ ಗುಡ್ಡೆ ಮನೆ ಅವರ ಮಾತು. ಅವರ ಮುಂದಿನ ಸಿನಿಮಾಗೆ ಶುಭ ಆಗಲಿ ಅಂತ ಹಾರೈಸ್ತಾ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.